ಶ್ರೀಮಂತಿಕೆ ಬರುವ ಮುನ್ನ ಈ 25 ಸೂಚನೆಗಳು ನಿಮಗೆ ಕಾಣುತ್ತವೆ. ಈ ಸೂಚನೆಗಳು ನಿಮಗೆ ಕಂಡುಬಂದರೆ ನಿಮ್ಮ ಅದೃಷ್ಟದ ಬಾಗಿಲು ತೆಗೆಯಿತು ಅಂತ ಅರ್ಥ, ಹಾಗೂ ಆ ಲಕ್ಷ್ಮೀ ದೇವಿಯ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರುತ್ತದೆ ಎಂದು ಭಾವಿಸಬಹುದು. ದಯವಿಟ್ಟು ಈ ಸೂಚನೆಗಳನ್ನು ನಿರ್ಲಕ್ಷಿಸಬೇಡಿ. ಅಚಾನಕ್ ಹಣ ಅಥವಾ ಕೆಲಸದ ಅವಕಾಶ, ಯೋಚಿಸದಿದ್ದರೂ ಹೊಸ ಆದಾಯದ ದಾರಿ ಸಿಗುವುದು. ಮನೆಯಲ್ಲಿನ ಹಕ್ಕಿಗಳ ಕಲರವ, ಹಕ್ಕಿಗಳು ಮನೆಗೆ ಬಂದು ಕೂತರೆ ಶುಭ. ಸ್ವಪ್ನದಲ್ಲಿ ನೀರು ಅಥವಾ ಹಣ್ಣುಗಳು ಕಾಣಿಸುವುದು ಹಣದ ಹರಿವು, ಬೆಳವಣಿಗೆಗೆ ಸೂಚನೆ. ಅಚಾನಕ್ ಹಳೆಯ ಸಾಲ ತೀರಿಸುವ ಅವಕಾಶ ಸಿಗುವುದು ಧನದ ಮಾರ್ಗ ತೆರೆಯುವ ಸಂಕೇತ. ಮನೆಯಲ್ಲೇ ತುಳಸಿ ಚೆನ್ನಾಗಿ ಬೆಳೆದು ಹಸಿರಾಗುವುದು ಸಮೃದ್ಧಿ, ಶುಭ ಶಕ್ತಿ ಹೆಚ್ಚಾಗುವುದು. ನಿಮಗೆ ಒಳ್ಳೆಯ ಜನರ ಭೇಟಿ ಆಗುವುದು, ಸಹಾಯ ಮಾಡುವವರ ಮೂಲಕ ಅವಕಾಶ ಸಿಗುವುದು. ಅಪ್ರತೀಕ್ಷಿತ ಉಡುಗೊರೆಗಳ ಅಥವಾ ಲಾಭ, ಯಾರಾದರೂ ಕೊಡುವ ಉಡುಗೊರೆ ಭವಿಷ್ಯದ ಶ್ರೀಮಂತಿಕೆಯ ಸೂಚನೆ. ಹೊಸ ಉದ್ಯೋಗ ಅಥವಾ ವ್ಯಾಪಾರದಲ್ಲಿ ಅಚಾನಕ್ ಪ್ರಗತಿ, ಆರಂಭದಲ್ಲೇ ಒಳ್ಳೆಯ ಪ್ರತಿಕ್ರಿಯೆ ಸಿಕ್ಕರೆ ಅದೃಷ್ಟ ಬರುವ ಲಕ್ಷಣ. ಮನೆಯಲ್ಲಿನ ವಾತಾವರಣ ಹಗುರವಾಗುವುದು, ಜಗಳಗಳು ಕಡಿಮೆಯಾಗಿ ಸಂತೋಷ ಹೆಚ್ಚಾದರೆ ಹಣದ ಹರಿವು ಬರುತ್ತದೆ. ದೇಹ ಮನಸ್ಸಿಗೆ ಉತ್ಸಾಹ ಹೆಚ್ಚಾಗುವುದು, ಅಂತರಾಳದಲ್ಲಿ ಆತ್ಮವಿಶ್ವಾಸ ತುಂಬುವುದು ಸಮೃದ್ಧಿಯ ಸಂಕೇತ. ಮನೆಯ ಮುಂದೆ ಅಚಾನಕ್ ಹೂಗಳು ಅರಳುವುದು, ವಿಶೇಷವಾಗಿ ಹೂವಿನ ಗಿಡಗಳು ಚೆನ್ನಾಗಿ ಅರಳಿದರೆ ಧನದ ಹರಿವು. ಸ್ವಪ್ನದಲ್ಲಿ ದೇವರ ದರ್ಶನ, ವಿಶೇಷವಾಗಿ ಲಕ್ಷ್ಮೀದೇವಿ, ನೀರಿನ ತೊಟ್ಟಿಲು ಅಥವಾ ಬೆಳಕು ಕಾಣಿಸಿದರೆ ಶ್ರೀಮಂತಿಕೆಯ ಸೂಚನೆ. ಮನೆಯ ಅಂಗಳದಲ್ಲಿ ಗೊಬ್ಬರ ಹುಳು ಅಥವಾ ಚಿಟ್ಟೆಗಳು ಕಾಣಿಸಿಕೊಳ್ಳುವುದು ನೈಸರ್ಗಿಕ ಸಂಪತ್ತು ಹೆಚ್ಚಾಗುವ ಸೂಚನೆ. ಹಳೆಯ ಮರೆತು ಹೋದ ಹಣ, ಬಂಗಾರ ಸಿಗುವುದು, ಹಠಾತ್ ಸಿಕ್ಕಿದರೆ ಅದೃಷ್ಟ ಬೆಳೆಯುವ ಲಕ್ಷಣ. ಮನೆಯ ದೀಪವು ಜ್ವಲಿಸುವುದು, ಶುಭ ಶಕ್ತಿ ಹೆಚ್ಚಾಗಿ ಹಣದ ಹರಿವು ಬರುತ್ತದೆ. ಮನೆಯೊಳಗೆ ತಾಜಾ ಗಾಳಿ, ಹಗುರವಾದ ವಾತಾವರಣ, ನಕಾರಾತ್ಮಕ ಶಕ್ತಿ ಹೋಗಿ ಧನ ಪ್ರಾಪ್ತಿಯಾಗುವುದು. ಅಪರಿಚಿತರಿಂದ ಸಹಾಯ ಸಿಗುವುದು, ಅನಿರೀಕ್ಷಿತ ಬೆಂಬಲ ಲಾಭದ ಮಾರ್ಗ ತೋರಿಸುತ್ತದೆ. ಹೊಸ ಸ್ನೇಹ ಅಥವಾ ಸಂಬಂಧಗಳು ಉಂಟಾಗುವುದು, ಒಳ್ಳೆಯ ಸಂಪರ್ಕಗಳು ಆರ್ಥಿಕ ಸಮೃದ್ಧಿ ತರಬಲ್ಲವು. ಅನಿರೀಕ್ಷಿತ ಸಂತೋಷದ ಸುದ್ದಿಗಳು, ಕುಟುಂಬದಲ್ಲಿ ಮದುವೆ, ಹೊಸ ಉದ್ಯೋಗ, ಮಕ್ಕಳ ಸಾಧನೆಗಳು ಬಂದರೆ ಧನ ಪ್ರಾಪ್ತಿ ಸುಲಭ. ಹಠಾತ್ ಕೆಲಸಗಳಲ್ಲಿ ವೇಗ ಬರುತ್ತದೆ, ದಿನನಿತ್ಯದ ಕಾರ್ಯಗಳಲ್ಲಿ ತಡವಿಲ್ಲದೆ ಫಲ ಸಿಗುವುದು ಹಣ ಹರಿದು ಬರುವ ಸೂಚನೆ. ಸ್ವಪ್ನದಲ್ಲಿ ಹಸಿರು ಹೊಲ ಅಥವಾ ಬಂಗಾರ ಕಾಣುವುದು ಕೃಷಿ, ಸಂಪತ್ತು, ಸಮೃದ್ಧಿಯ ಸಂಕೇತ. ಮನೆಯ ಗಡಿಯಾರದ ನಿಲ್ಲದ ಕಾಲ ಮತ್ತು ಮತ್ತೆ ಕೆಲಸ ಶುರು ಮಾಡುವುದು ಅದೃಷ್ಟ ಚಲನೆ ಆರಂಭವಾದ ಲಕ್ಷಣ. ಅಚಾನಕ್ ಹಳೆಯ ಸ್ನೇಹಿತರಿಂದ ಒಳ್ಳೆಯ ಸುದ್ದಿ ಬರುವುದು, ಅದರಿಂದ ಹೊಸ ಲಾಭದ ಅವಕಾಶ. ಮನೆಯೊಳಗೆ ನಾಯಿ, ಹಕ್ಕಿಗಳು ಸುಖವಾಗಿ ವರ್ತಿಸುವುದು ಧನ ಹಾಗೂ ಶುಭ ಶಕ್ತಿಯ ಸೂಚನೆ. ಮನೆಯ ಪಕ್ಕದ ಮಣ್ಣು ಸಿಹಿಯಾದ ವಾಸನೆ ಕೊಡುವುದು ಪ್ರಕೃತಿ ಸಮೃದ್ಧಿಯ ಸೂಚನೆ. ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಓಂ ಮಹಾಲಕ್ಷ್ಮಿಯೇ ನಮಃ ಅಂತ ಕಮೆಂಟ್ ಮಾಡಿ, ಹಾಗೆ ಈ ವಿಡಿಯೋ ಅನ್ನು ಲೈಕ್, ಶೇರ್ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.